ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಅನಂತವಾದ ಓ ಶಕ್ತಿ ಭೂಮಿ ಮೇಲೆ ಇಳಿದು ಬಂದು ಮನುಕುಲಕ್ಕೆ ನೀಡಿದೆ ಯೋಗ. ಅಹಿಂಸೆ ಮಾರ್ಗವೇ ಹೇಳಿ ಶ್ವಾಸ ಅಸ್ತ್ರವೇ ಸಂಧಿಸಿ ಮನುಕುಲಕ್ಕೆ ನೀಡಿದೆ ಧ್ಯಾನ. ಕಠಿಣವಾದ ಮಾರ್ಗವನ್ನು ಸುಲಭತರ ಮಾಡಿಕೊಟ್ಟು ಜಗತ್ತಿನ ಮಹರ್ಷಿ. ನಿನ್ನ ಜನ್ಮವೇ ಮಹತ್ತರ, ನಿನ್ನ ಗುರಿ ಸಾಧನೆಗೆ ಸಾಗುವೆವು ನಾವು ಅನುಕ್ಷಣ. ನೀವೇ ನೀವೇ ನಮ್ಮ ದಿಕ್ಸೂಚಿ, ಅಹಿಂಸೆ ಜಯವ ಸಾಧಿಸಿದೆ ಈ ಭೂಮಿ. ರಿಕ್ವೆಸ್ಟ್ ಕೇಳ್ಕೊಂಡು ನಾವು ಮಣ್ಣು ಹದ ಮಾಡಬೇಕು. ಮಣ್ಣು ಬಿತ್ತಬೇಕು ಅನ್ನೋ ಪೂರ್ವದಲ್ಲಿ ಈ ತರ ಒಂದು ಕ್ಯಾಪ್ ಆಗಲ್ಲ. ಕನಿಷ್ಠ ಅಂದ್ರೆ 1 ಎಕರೆ ಆದ್ರೂ ಇರುತ್ತೆ ಒಬ್ರಿಗೆ ಅಲ್ವಾ, 1 ಎಕರೆ ಆದ್ರೂ ಇರುತ್ತೆ. ಅವಾಗ ಈ ತರ 2x2 ಪಿರಮಿಡ್ ಇರುತ್ತಲ್ಲ, ಇದ್ರ ಕೆಳಗಡೆ ಸೇಮ್ ಇದೇ ತರನೇ ಬಟ್ಲು ಈ ತರ 21 ದಿವಸಗಳವರೆಗೆ ಇದ್ರ ಕೆಳಗಡೆ ಇಡಿ. 21 ಬೆಳೆದ ಬೆಳೆಗೆಯಲ್ಲಿ ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿ ನಿದ್ದೆ ಬೇಕಾಗಲ್ಲ. ಬಟ್ ಅದೆಲ್ಲ ಆನಂತರ. ಸೊ ಇವಾಗ ನಾವೇನಂದ್ರೆ ಈ ಭೌತಿಕ ಜೀವನದಲ್ಲಿ ಇದೀವಿ, ಅದ್ಭುತವಾಗಿ ಜೀವಿಸೋಣ. ಇಲ್ಲಿ ಗ್ರಾಮೀಣ ಜನತೆ ಇರೋದಕ್ಕೆ ಅದ್ಭುತವಾದ ಬೆಳೆ ಬೆಳೆಯೋಣ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಫಸ್ಟ್ ಹಿಂಸೆ ಬೇಡವೆಂದು ಸಾರಿ ಹೇಳಿದೆ ಮೈತ್ರೇಯನು ನೀನು. ಸದಾ ನಮಗೆ ಸತ್ಯವನ್ನು ಬೋಧಿಸುತ್ತ ಬ್ರಹ್ಮರ್ಷಿಯಾಗಿರುವೆ. ಪ್ರತಿ ಕ್ಷಣವೂ ಜನರ ಹಿತಕ್ಕಾಗಿ ಬದುಕಿದೆ ಮಹಾಯೋಗಿ. ನಿಮ್ ಸೇವೆಗೆ ನಿಮ್ ಕರುಣಗೆ ವಂದಿಸಿತು ಈ ಮನಕುಲ. ನೀವೇ ನೀವೇ ನಮ್ಮ ದಿಕ್ಸೂಚಿ, ಅಹಿಂಸೆ ಜಯವ ಸಾಧಿಸಿದೆ ಈ ಭುವಿನ ಸ್ವರ್ಗಧಾಮ ಮಾಡಿದೆ. ಪ್ರತಿ ಜೀವಿಗೆ ಧ್ಯಾನವ ಹೇಳಿ ಜಯ ಹೋ ಪತ್ರಿಜಿ. ಧ್ಯಾನದಿಂದಲೇ ಅಹಿಂಸೆ ತೋರಿದೆ, ನೀ ಬಯಸಿದ ಕನಸೆಲ್ಲ ಪೂರೈಸಿದೆ. ನಿರಂತರ ತುಂಬಿದೆಯ ನೀ ಸ್ಫೂರ್ತಿ. ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.